ಇನ್ನು ಮೊನ್ನೆಯಷ್ಟೇ ನಡೆದ ಐಫಾ ಪ್ರಶಸ್ತಿ ಸಮಾರಂಭದಲ್ಲಿ ಅವರಿಗೆ ಬೇಕಾದವರಿಗೆ ಮಾತ್ರ ಪ್ರಶಸ್ತಿ ನೀಡಲಾಗಿದೆ ಅಂತ ನಟ ಜಗ್ಗೇಶ್ ಆರೋಪಿಸಿದ್ದಾರೆ. ಈ ಬಗ್ಗೆ ನಟ ಜಗ್ಗೇಶ್ ತಮ್ಮ ಅಭಿಪ್ರಾಯವನ್ನ ಟ್ವಿಟರ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಬಿಡುಗಡೆಯಾದ ನೀರ್ದೋಸೆ ಸಿನಿಮಾಗೆ ಯಾವುದೇ ಪ್ರಶಸ್ತಿಯನ್ನ ನೀಡಲಾಗಿಲ್ಲ. ನೀರ್ದೋಸೆ ಜನ ಮೆಚ್ಚುಗೆ ಪಡೆದ ಚಿತ್ರ, ಜನ ಬೆಂಬಲವೇ ನಮಗೆ ಅವಾರ್ಡ್ ಅಂತ ಜಗ್ಗೇಶ್ ಟ್ವೀಟ್ ಮಾಡಿದ್ದಾರೆ. ನೀರ್ದೋಸೆ ಚಿತ್ರ ಕಳೆದ ವರ್ಷ ತೆರೆ ಕಂಡಿತ್ತು. ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ನೀರ್ದೋಸೆ ಸಿನಿಮಾವನ್ನ ವಿಜಯ್ ಪ್ರಸಾದ್ ನಿರ್ದೇಶನ ಮಾಡಿದ್ರು. ಜಗ್ಗೇಶ್, ಹರಿಪ್ರಿಯಾ ಹಾಗೂ ದತ್ತಣ್ಣ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು. ಐಫಾ ಅವಾರ್ಡ್ ಇತ್ತೀಚೆಗೇನು ನೀಡಲಾಗಿತ್ತು. ತಮಗೆ ಬೇಕಾದವರಿಗೆ ಅವಾರ್ಡ್ ಅನ್ನ ನೀಡಲಾಗಿದೆ ಅನ್ನೋ ಆರೋಪವನ್ನ ನಟ ಜಗ್ಗೇಶ್ ಮಾಡಿರೋದು. ಯಾಕಂತಂದ್ರೆ ನೀರ್ದೋಸೆ ಚಿತ್ರ ಸಾಕಷ್ಟು ಜನ ಮೆಚ್ಚುಗೆಯನ್ನ ಪಡೆದುಕೊಂಡಿತ್ತು. ಆದರೆ ಈ ಚಿತ್ರಕ್ಕೆ ಯಾವುದೇ ರೀತಿಯ ಅವಾರ್ಡ್ ಕೂಡ ಬಂದಿರೋದಿಲ್ಲ. ಹಾಗಾಗಿ ಜನರು ನಮಗೆ ಬೆಂಬಲ ನೀಡಿದ್ದಾರೆ, ಜನರ ಬೆಂಬಲವೇ ನಮಗೆ ಅವಾರ್ಡ್ ಅಂತ ಹೇಳಿದ ಜಗ್ಗೇಶ್ ಟ್ವೀಟ್ ಮಾಡಿರೋದು. ಆ ಟ್ವೀಟ್ ಅನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಜಗ್ಗೇಶ್ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಐಫಾ ಪ್ರಶಸ್ತಿ ಸಮಾರಂಭದ ಬಗ್ಗೆ. ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಸ್ಮಿತಾ, ಏನಂತಂದ್ರೆ ಮೊನ್ನೆ ಅಷ್ಟೇ ನಡೆದ ಐಫಾ ಅವಾರ್ಡ್ ನ ಬಗ್ಗೆ ಜಗ್ಗೇಶ್ ಅವರು ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು. ಏನಂತಂದ್ರೆ ಕಳೆದ ವರ್ಷ ರಿಲೀಸ್ ಆದಂತಹ ನೀರ್ದೋಸೆ ಸಿನಿಮಾ ರಾಜ್ಯಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿತ್ತು. ಅದ್ರಲ್ಲೂ ದತ್ತಣ್ಣ ಮತ್ತೆ ಹರಿಪ್ರಿಯಾ ಅವರ ಅಭಿನಯಕ್ಕೆ ಜನರು ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಅದಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದವರು ಕೂಡ ಸಾಕಷ್ಟು ಜನರು ಹೇಳಿರುವಂತದ್ದು ಇಬ್ಬರ ಪಾತ್ರಗಳು ಕೂಡ ತುಂಬಾನೇ ಚೆನ್ನಾಗಿರುವಂತದ್ದು. ಈ ಬಾರಿ ಎಲ್ಲಾ ಪ್ರಶಸ್ತಿಗಳು ಈ ಪಾತ್ರಗಳಿಗೆ ಬರುತ್ತೆ, ಆ ರೀತಿಯಲ್ಲಿ ಇಬ್ಬರು ಅಭಿನಯ ಮಾಡಿದ್ದಾರೆ ಅನ್ನೋ ಒಂದು ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಆದ್ರೆ ಈಗ ಇತ್ತೀಚೆಗಷ್ಟೇ ನಡೆದ ಐಫಾ ಅವಾರ್ಡ್ ನಲ್ಲಿ ಇನ್ನು ನೀರ್ದೋಸೆ ಸಿನಿಮಾಗೆ ಒಂದೇ ಒಂದು ಅವಾರ್ಡ್ ಬದಲೇ ಇರೋದನ್ನ ನಾವು ಕಾಣಬಹುದಾಗಿದೆ. ಸಾಕಷ್ಟು ಮನ್ನಣೆಯನ್ನ ಪಡೆದಿದಂತಹ ಮತ್ತೆ ಜನ ಮೆಚ್ಚುಗೆ ಪಡೆದಿದಂತಹ ಸಿನಿಮಾಗೆ ಯಾವುದೇ ಅವಾರ್ಡ್ ಬಂದಿಲ್ಲದೆ ಇರೋದನ್ನ ಕಂಡಿರುವಂತಹ ಜಗ್ಗೇಶ್ ಅವರು ಈ ಪ್ರಶಸ್ತಿ ಹೇಗೆ ಆಯ್ಕೆ ಮಾಡ್ತಾರೆ ಮತ್ತೆ ಪ್ರಶಸ್ತಿ ಹೇಗೆಲ್ಲ ನಡೆಯುತ್ತೆ, ಅಲ್ಲಿ ಆಯ್ಕೆಯ ಸಮಿತಿ ಹೇಗಿರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಅದನ್ನೆಲ್ಲ ತಿಳ್ಕೊಂಡ ನಂತರ ಈ ಒಂದು ಟ್ವೀಟ್ ಮಾಡಿರುವಂತದ್ದು. ಮತ್ತೆ ನನಗೆ ಯಾವುದೇ ಪ್ರಶಸ್ತಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಏನು ಜಗ್ಗೇಶ್ ಮತ್ತೆ ಹರಿಪ್ರಿಯಾ ಅವರ ಪಾತ್ರಕ್ಕೆ ಯಾವ್ದಾದ್ರು ಪ್ರಶಸ್ತಿ ಬರುತ್ತೆ ಅನ್ನೋ ನಿರೀಕ್ಷೆಗಳಿತ್ತು, ಮತ್ತೆ ಆ ಪ್ರಶಸ್ತಿ ಬರಬೇಕಾಗಿತ್ತು ಅನ್ನೋ ಒಂದು ಮಾತನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಟ್ವೀಟ್ ನ ಮಾಡಿರೋ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ ಜನರು ಸಿನಿಮಾವನ್ನ ಮೆಚ್ಕೊಂಡಿದ್ದಾರೆ, ಜನರು ಮೆಚ್ಕೊಂಡಿರೋದೇ ನಮಗೆ ಅವಾರ್ಡ್, ನೀವ್ ಯಾವುದೇ ಒಂದು ಅವಾರ್ಡ್ ಕೊಟ್ಟಿಲ್ಲ ಅಂದ್ರೂ ನಮಗೆ ಬೇಜಾರಿಲ್ಲ, ನಿಮಗ್ ಬೇಕಾದವ್ರಿಗೆಲ್ಲ ಅವಾರ್ಡ್ ಕೊಟ್ಕೊಳ್ಳಿ, ನಮಗೆ ಯಾವುದೇ ರೀತಿಯ ಬೇಸರ ಇಲ್ಲ ಅನ್ನೋ ಒಂದು ಮಾತನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಕೂಡ ಜಗ್ಗೇಶ್ ಅವರು ಯಾವುದೇ ಪ್ರಶಸ್ತಿಯನ್ನ ಪ್ರಶಸ್ತಿ ಬರಲೇಬೇಕು ಅಂತ ಪಟ್ಟು ಹಿಡಿದವರು ಅಂತವ್ರಲ್ಲ. ಯಾಕಂದ್ರೆ ಕಳೆದ ಬಾರಿ ರಾಜ್ಯ ಸರ್ಕಾರದಲ್ಲಿ ಮಠ ಸಿನಿಮಾಗೆ ಅವರಿಗೆ ಪೋಷಕ ಪಾತ್ರಕ್ಕೆ ಒಂದು ಅವಾರ್ಡ್ ಅನ್ನ ಘೋಷಣೆ ಮಾಡಿತ್ತು. ಅವಾಗ್ಲೂ ಕೂಡ ಅವರು ಆ ಪ್ರಶಸ್ತಿಯನ್ನ ತಿರಸ್ಕರಿಸಿ ಅವತ್ತೇ ಕೂಡ ಹೇಳಿದ್ರು, ಜನರು ನನ್ನ ಸಿನಿಮಾವನ್ನ ಮೆಚ್ಕೊಂಡಿದ್ದಾರೆ, ಜನರು ನನ್ನ ಪಾತ್ರವನ್ನ ಮೆಚ್ಕೊಂಡಿದ್ದಾರೆ, ಹಾಗಾಗಿ ಜನರೇ ನನಗೆ ಒಂದು ಅವಾರ್ಡ್ ನ ರೀತಿ, ಅವರೇ ನನಗೆ ಪ್ರಶಸ್ತಿ, ನನಗೆ ಯಾವುದೇ ಪ್ರಶಸ್ತಿ ಬೇಡ ಅನ್ನೋದನ್ನ ತಿರಸ್ಕರಿಸಿದ್ರು. ಈಗ್ಲೂ ಕೂಡ ಅದೇ ಮಾತನ್ನ ಅವ್ರು ಹೇಳ್ತಾ ಇರೋದು. ಏನಂದ್ರೆ ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿದಂತಹ ಹರಿಪ್ರಿಯಾ ಮತ್ತೆ ದತ್ತಣ್ಣ ಅವರ ಪಾತ್ರಕ್ಕೆ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸಿತ್ತು, ಮತ್ತೆ ತುಂಬಾ ಉತ್ತಮವಾದ ಪಾತ್ರ, ಅವರಿಬ್ಬರ ಪಾತ್ರಕ್ಕೆ ಒಂದು ಪ್ರಶಸ್ತಿ ಸಲ್ಲಬೇಕಾಗಿತ್ತು ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ ಐಫಾ ಏನ್ ಅವಾರ್ಡ್ ಇದೆಯೋ ಅದರಲ್ಲಿ ಯಾರಿಗೆ ಬೇಕು ಅವರಿಗೆ ಮೆಚ್ಚುಗೆ ಆದವ್ರಿಗೆ ಮಾತ್ರ ಅವಾರ್ಡ್ ಗಳನ್ನ ಕೊಟ್ಟಿದ್ದಾರೆ. ಈಗ ಅವಾರ್ಡ್ ಗಳನ್ನ ಬಂದಿರೋ ಸಿನಿಮಾಗಳನ್ನ ಹೊರತುಪಡಿಸಿ ಕೂಡ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿತ್ತು, ಮತ್ತೆ ಸಾಕಷ್ಟು ಕಲಾವಿದರು ತುಂಬಾನೇ ಚೆನ್ನಾಗಿ ಅಭಿನಯಿಸಿದ್ರು, ಮತ್ತು ವಿಭಿನ್ನ ಪಾತ್ರಗಳನ್ನ ಅಭಿನಯಿಸಿದ್ರು. ಅವ್ರಿಗೂ ಕೂಡ ಪ್ರಶಸ್ತಿ ಬರಬೇಕಾಗಿತ್ತು ಅನ್ನೋ ಒಂದು ಮಾತುಗಳನ್ನ ಅವರ ಟ್ವಿಟರ್ ನ ಮೂಲಕ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದ ಪವಿತ್ರ ಮಾಹಿತಿಗಾಗಿ.